ನಮಸ್ತೆ. ಇದು ಕರೆಕ್ಟಾಗಿ 61 ದಿನ ಆಗಿದೆ. ಆಲೂಗೆಡ್ಡೆ ಸ್ವಲ್ಪ ತರಗೆ ಬರೋ ಥರ ಇದೆ. ಯಾಕಂದರೆ ಸ್ಟಾರ್ಟಿಂಗು ಇಲ್ಲಿ ನೀರು ಜಾಸ್ತಿ ನಿಂತುಬಿಡ್ತು. ಕಪ್ಪು ಮಣ್ಣಾದ್ರಿಂದ ನೀರು ಜಾಸ್ತಿ ನಿಂತದ್ರಿಂದ ಗಿಡ ಈ ಥರ ಆಗೋಯ್ತು. ಕೆಂಚಾಗಿತ್ತು ಗಿಡ. ಏನಂದರೆ ಕಪ್ಪು ಮಣ್ಣು ನೀರು ಸ್ವಲ್ಪ ನಿಂತುಬಿಡ್ತು ಜಾಸ್ತಿ. ಅದರಿಂದ ಈಗ ಇದಕ್ಕೆ ಒಂದು ಸ್ಪ್ರೇ ಮಾಡ್ತಾಯಿದ್ದೀವಿ. ಈ ಥರ ನೀರು ಜಾಸ್ತಿ ಆಗಿಬಿಟ್ರೆ ಆಲೂಗೆಡ್ಡೆಗೆ ನಾವು ಅಂದ್ಕೊಂಡಷ್ಟು ಇಳುವರಿ ತಗೊಳಕ್ಕಾಗಲ್ಲ. ಸ್ಪ್ರೇನ ಚಾರ್ಜರ್ ಸ್ಪ್ರೇಯಲ್ಲಿ ಮಾಡೋದಕ್ಕಿಂತ ಪೆಟ್ರೋಲ್ ಅದರಲ್ಲೂ ಮಾಡಬೇಕು. ಯಾಕಂದರೆ ತುಂಬ ಇದಾಗಿ ಸ್ಪೀಡಾಗಿ ಒಂಥರ ದುಂಬುರ್ ಥರ ಹೋಯ್ತಂದರೆ ಕೆಲಸ ಚೆನ್ನಾಗಿ ಮಾಡುತ್ತೆ. ಈ ಪೆಟ್ರೋಲ್ ಸ್ಪ್ರೇಯಲ್ಲಿ ಮಾಡಿದ್ರೆ ಆ ಥರ ಮಳೆ ನೀರು ಬರೋ ಥರ ಬಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ಪ್ರೇ. ಈ ಸ್ಪ್ರೇಲಾದ್ರೆ ತುಂಬ ಚೆನ್ನಾಗಿ ಬೀಳುತ್ತೆ. ಜೊತೆಗೆ ಬರೋ ಫೋರ್ಸ್ ಬೀಳೋದ್ರಿಂದ ಚೆನ್ನಾಗಿ ಸಿಂಪಡಣೆನೂ ಆಯ್ತು. ನೋಡೋಣ ಇನ್ನೊಂದು 10 ದಿನ ಆದಮೇಲೆ ಗಿಡ ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ನಮ್ಮ ಇಳುವರಿನ ಯಾವ ಥರ ಬರುತ್ತೆ ಅಂತ ನೋಡ್ಬೋದು. ಯಾತಿ ಕೊಡತ್ತಾರೆ ಇದು ಔಷಧಿ ಗೊತ್ತಾಯ್ತು ಏನು ಕೆಲಸಕ್ಕೆ ಅಂತ. ಯಾವ್ಯಾವುದು ಇದು? ಕೊಸೈಡು, ಕರ್ಜೆಟ್ಟು, ಏಕ ಬನೈತಿರ್ರಿ ಈ ಸುರಿತಿರಿ ನಂಗೆ ಜೋಳು ಬತ್ತಾ ನೀನು ನಾನು ತಿರಿರಿ ಚೆನ್ನಾಗಿರತ್ತೆ ನೋಡಿ. ಯಾವ ನಂತರ ತಿರಿತಾರೆ ಬಂದು ಎಲ್ಲ ಮಾಡಿ ಮುಗಿಸ್ಬಿಟ್ಟು ಬಂದಿರೋ